ನಮಸ್ಕಾರ. ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಜೂನ್ 3ನೇ ತಾರೀಕಿಗೆ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕುರಿತು ಜಿಲ್ಲಾಧಿಕಾರಿಗಳಾದ ಗೋವಿಂದ್ ರೆಡ್ಡಿ ಅವರಿಂದ ಮಾಹಿತಿ. ಬೀದರ್ನಲ್ಲಿ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. HSRP ನೋಂದಣಿಗೆ ಜೂನ್ 12 ಅಂತಿಮ ದಿನ. ವಾಹನ ಸವಾರರ ಮುಗಿಯದ ಗೋಳು. ಸುದ್ದಿಯ ವಿವರಗಳು. ಜೂನ್ 3ನೇ ತಾರೀಕಿಗೆ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕುರಿತು ಜಿಲ್ಲಾಧಿಕಾರಿಗಳಾದ ಗೋವಿಂದ್ ರೆಡ್ಡಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಮಾತನಾಡಿದರು. ಮತ ಎಣಿಕೆ ಕೇಂದ್ರಗಳು 7 ಬೀದರ್ ಲೋಕಸಭಾ ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದು ಒಟ್ಟು 10 ಮತ ಎಣಿಕೆ ಕೇಂದ್ರಗಳನ್ನು ಸ್ಥಾಪಿಸಲಾಗಿರುತ್ತದೆ. ವಿದ್ಯುನ್ಮಾನ ಮತಯಂತ್ರಗಳ ಮತ ಎಣಿಕಾ ಕೇಂದ್ರಗಳು 8 ವಿಧಾನಸಭಾ ಕ್ಷೇತ್ರದ 8 ವಿದ್ಯುನ್ಮಾನ ಮತಯಂತ್ರಗಳ ಮತ ಎಣಿಕೆ ಜರುಗಿಸಲಾಗಿದೆ ಹಾಗೂ ಪ್ರತಿ ಮತ ಎಣಿಕೆ ಕೇಂದ್ರಗಳಲ್ಲಿ 14 ಟೇಬಲ್ಗಳ ವ್ಯವಸ್ಥೆ ಮಾಡಲಾಗಿದ್ದು ಚುನಾವಣಾ ಅಭ್ಯರ್ಥಿಗಳು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 14 ಏಜೆಂಟರುಗಳನ್ನು 14 ಟೇಬಲ್ಗಳಿಗಾಗಿ ಹಾಗೂ 1 ಕಾಯ್ದಿರಿಸಿದ ರಿಸರ್ವ್ ಏಜೆಂಟರನ್ನು ನೇಮಕ ಮಾಡುವಂತೆ ಸೂಚಿಸಲಾಗಿದೆ. ಮತ ಎಣಿಕೆ ಕೇಂದ್ರದಲ್ಲಿ ಮೊಬೈಲ್ಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಹಾಗಾಗಿ ಮತ ಎಣಿಕೆ ಕೇಂದ್ರಕ್ಕೆ ಮೊಬೈಲ್ಗಳನ್ನು ತರದಂತೆ ಸೂಚಿಸಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನಗಳಂತೆ ಮತ ಎಣಿಕೆ ಕೇಂದ್ರದಲ್ಲಿ ಹಾನಿಕಾರಕ ಸೇವನೆಗಳಾದ ವಿವಿಧ ರೀತಿಯ ತಂಬಾಕು, ಗುಟ್ಕಾ, ಬೀಡಿ, ಸಿಗರೆಟ್, ಬೆಂಕಿಪಟ್ಟಣ, ಲೈಟರ್, ಮದ್ಯಪಾನಗಳು ಮತ್ತು ವಿದ್ಯುನ್ಮಾನ ಯಂತ್ರಗಳಾದ ಸ್ಮಾರ್ಟ್ ವಾಚ್, ಮೊಬೈಲ್ ಫೋನ್, ಇತರೆ ಹಾಗೂ ಮಾರಕಾಸ್ತ್ರಗಳಾದ ಗನ್, ಚಾಕು, ಚೂರಿ ಇತರೆ ವಸ್ತುಗಳನ್ನು ನಿಷೇಧಿಸಲಾಗಿದೆ. ದಿನಾಂಕ 4/6/2024 ಬೆಳಗ್ಗೆ 6 ಗಂಟೆಯಿಂದ ದಿನಾಂಕ 5/6/2024 ಬೆಳಗ್ಗೆ 6 ಗಂಟೆಯವರೆಗೆ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ ಪ್ರಕ್ರಿಯೆ ಕಲಂ 144 ಅನ್ವಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ದಿನಾಂಕ 3/6/2024 ಮಧ್ಯರಾತ್ರಿ 12 ಗಂಟೆಯಿಂದ ದಿನಾಂಕ 4/6/2024 ಮಧ್ಯರಾತ್ರಿ 12 ಗಂಟೆಯವರೆಗೆ ಬೀದರ್ ಜಿಲ್ಲಾದ್ಯಂತ ಶುಷ್ಕ ದಿನ ಡ್ರೈ ಡೇ ಎಂದು ಘೋಷಿಸಲಾಗಿರುತ್ತದೆ. ಮಾಡಿ ತಮ್ಮ ಮೊಬೈಲ್ಗಳನ್ನು ಮೀಡಿಯಾ ಸೆಂಟರ್ದಲ್ಲಿ ಇಟ್ಕೋಬೇಕು. ಯಾಕಂದರೆ ಅಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಯಾರೋಗಳಿಗೆ ಅಲೌಡ್ ಇದೆ ಆಮೇಲೆ OTP ಸ್ಕ್ಯಾನ್ ಮಾಡ್ತಾರಲ್ಲ, ಸೊ ನಮ್ಮ ಆಪ್ರೇಟರ್ಸ್ ಅವರಿಗೆ OTP ಬರ್ತೈತೆ, ನನಗೂ OTP ಬರ್ತೈತೆ. ಆಮೇಲೆ ನಮ್ಮ AROಗಳದಲ್ಲ ಎನ್ಕೋರ್ದಲ್ಲಿ ನಾವು ಆನ್ಲೈನ್ ಡಾಟಾ ಎಂಟ್ರಿ ಮಾಡ್ಬೋದು, ಪ್ರತಿಯೊಂದು ಪೋಲಿಂಗ್ ಬೂತದ್ದು OTP ಬಂದರೆ ಸಾಫ್ಟ್ವೇರ್ ಓಪನ್ ಆಗುತ್ತೆ. ಆ ಕಾರಣಕ್ಕಾಗಿ ನಮ್ಗೆ ಅಷ್ಟೇ ಮೊಬೈಲ್ ಅಲೌ ಅದಾವೆ. ನಿಮಗೂ ಮೊಬೈಲ್ ಅಲೌಡ್ ಇದೆ, ಬಟ್ ನಿಮ್ಮದು ವಿತಿನ್ ಮೀಡಿಯಾ ಸೆಂಟರ್ದಲ್ಲಿ ದಯಮಾಡಿ ಬಳಸೋದು. ಕಳೆದ ಸಲ ತಾವು ತುಂಬ ಚೆನ್ನಾಗಿ ನಮಗೆ ಕೋಆಪ್ರೇಷನ್ ಮಾಡಿದಿರಿ. ಸೊ ನೀವು ಮೀಡಿಯಾ ಸೆಂಟರ್ದಲ್ಲಿ ಮೊಬೈಲ್ ಬಳಸ್ತೀರಿ. ಸೊ ಮೀಡಿಯಾ ಸೆಂಟರ್ದಿಂದ ಹೊರಗಡೆ ಬರೋಂಗಿತ್ತಂದ್ರೆ ದಯಮಾಡಿ ಅಲ್ಲೇ ಇಟ್ಟು ಬರ್ಬೇಕಂತೇಳಿ ನಮ್ಗೆ ವಿನಂತಿ ಇದೆ. ಇದೆಲ್ಲ ಕಡೆ ಇರೋ ಪದ್ಧತಿನ ನಾವು ನಿಮ್ಗೆ ಇದನ್ನು ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್ ಬಂದಾಗ ಹೇಳ್ತೀನಿ. ಬಟ್ ಏಜೆಂಟ್ಸ್ಗೆ, ಕ್ಯಾಂಡಿಡೇಟು, ಎಲೆಕ್ಷನ್ ಏಜೆಂಟು ಯಾರಿಗೂ ಮೊಬೈಲ್ ಅಲೋ ಇಲ್ಲ. ದೆನ್ ಮತ ಎಣಿಕೆ ಕೇಂದ್ರದಲ್ಲಿ ಈಗ ತಂಬಾಕಾಗಲಿ, ಗುಟ್ಕಾ, ಬೀಡಿ, ಸಿಗರೇಟಿ, ಬೆಂಕಿಪೊಟ್ಟಣ, ಲೈಟರು, ಆಮೇಲೆ ಸ್ಮಾರ್ಟ್ ವಾಚ್, ಮೊಬೈಲ್ ಫೋನು, ಲ್ಯಾಪ್ಟಾಪು, ಆಮೇಲೆ ಇತರೆ ಮಾರಕಾಸ್ತ್ರಗಳನ್ನು ಕಂಪ್ಲೀಟ್ ನಿಷೇಧ ಮಾಡಿದ್ವಿ. SP ಸಾಹೇಬರು ಮೇನ್ ಗೇಟ್ ಹೊರಗಡೆನೆ. ಸೊ ಮತ್ತು ಕಾಲೇಜ್ ಎಂಟ್ರಿ 2 ಕಡೆ DMFD ಹಾಕಿರ. DMFD ಡಿಜಿಟಲ್ ಮೆಟಲ್ ಫ್ರೇಮ್ ಮೆಟಲ್ ಡಿಟೆಕ್ಟರ್, EFMDಗಳನ್ನು ಎಲ್ಲ ಎಂಟ್ರಿಗಳಲ್ಲಿ ಅಳವಡಿಸ್ತೀವಿ. ಅದು ಏನೇ ಮೆಟೀರಿಯಲ್ ಬಂತಂದ್ರೆ ಅದು ನಮಗೆ ಸಿಗ್ನಲ್ ಕೊಡ್ತೀವಿ. ಇದು ನಮ್ಮದು ಏರ್ಪೋರ್ಟಿಗೆ ಹೋಗ್ಬೇಕಾದ್ರೆ ಎಂಟ್ರಿ ಇರ್ತಕ್ಕಲ್ಲ, ಸೇಲ್ ಚೆಕ್ ಮಾಡಿ ನಾವು ಏಜೆಂಟ್ಸ್ಗೆ ಬಿಟ್ಟಿರ್ತೀವಿ. ನಮ್ಮ ಸ್ಟಾಫನ್ನು ಸೇಲ್ ಚೆಕ್ ಮಾಡಿ ನಾವು ಬಿಡ್ತೀವಿ. ಆಮೇಲೆ ನಮ್ಗೆ 8 ವಿದ್ಯುನ್ಮಾನ ಭದ್ರತಾ ಕೊಠಡಿ ಮತ್ತು 1 ಪೋಸ್ಟಲ್ ಬ್ಯಾಲೆಟ್ ಇದೆ. ಟೋಟಲ್ 9 ನಾವು ಓಪನ್ ಮಾಡಬೇಕು. ಹೀಗಾಗಿ ನಾವು 9 ಓಪನ್ ಮಾಡಲಿಕ್ಕೆ ಟೈಮನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ 7:20ರಿಂದ ನಾವು ಅಬ್ಸರ್ವರು ಮತ್ತು ರಿಟರ್ನಿಂಗ್ ಆಫೀಸರ್ ನಮ್ಮ ಸಮಕ್ಷಮದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಬೇಕಾಗ್ತೈತಿ. 7:20ರಿಂದ ನಾವು ಸ್ಟ್ರಾಂಗ್ ರೂಮ್ ಓಪನಿಂಗ್ ಸ್ಟಾರ್ಟ್ ಮಾಡಿ 7:55 ಅನ್ನೋತ್ತಿಗೆ ಸ್ಟ್ರಾಂಗ್ ರೂಮು ಎಲ್ಲವುಗಳನ್ನು ನಾವು ಓಪನ್ ಮಾಡ್ಕೋತೀವಿ. ಸೊ ಈ ಟೈಮ್ ಟೇಬಲನ್ನು ಸಹ ನಾವು ಅಭ್ಯರ್ಥಿ ಮತ್ತು ಎಲೆಕ್ಷನ್ ಏಜೆಂಟ್ಗೆ ತಿಳಿಸಿದ್ದೀವಿ. ಆಮೇಲೆ ಕೌಂಟಿಂಗ್ ಎಕ್ಸಾಕ್ಟ್ಲಿ 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟದ್ದು ಸ್ಟಾರ್ಟ್ ಆಗುತ್ತೆ. 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟದ್ದು ಸ್ಟಾರ್ಟ್ ಆಗ್ತೈತಿ. ಅದು ಸ್ಟಾರ್ಟ್ ಆದ ಒಂದು 5 ನಿಮಿಷಕ್ಕೆ ಸೊ EVM ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. 8:05 ಗಂಟೆಗೆ ಎಲ್ಲ 8 ಕಡೆ ಎಟ್ ಎ ಟೈಮ್ ಸ್ಟಾರ್ಟ್ ಆಗ್ತದೆ. ಯಾವುದಕ್ಕೆ ಯಾವುದು ಡಿಪೆಂಡ್ ಇಲ್ಲ. ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಅಂದರೆ ಇಂಡಿಪೆಂಡೆಂಟ್. ಇವ್ರದ್ದು ರೌಂಡ್ ಒಬ್ಬರು ಮುಂದೆ ಹೋಗ್ಬೋದು, ಇನ್ನೊಬ್ರು ಸ್ಲೋ ಇದ್ದವ್ರು ನಿಧಾನ ಆಗ್ಬೋದು. ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಏಕಕಾಲಕ್ಕೆ ನಡೀತಾವೆ. ಸೊ 8:05ಕ್ಕೆ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ EVM ಕೌಂಟಿಂಗ್ ಸ್ಟಾರ್ಟ್ ಆಗ್ತದೆ.
ಆಮೇಲೆ ಅಭ್ಯರ್ಥಿಗಳಿಗೆ ನಾವು ಸಿಂಪಲ್ ಕ್ಯಾಲ್ಕುಲೇಟರ್ ತೊಗೊಂಡು ಬರಲಿಕ್ಕೆ ಅಲೋ ಮಾಡಿವಿ. ಯಾಕಂದ್ರೆ ಅವರು 14 ಟೇಬಲ್ದಲ್ಲಿ ಬಿದ್ದಿದ್ದು ಓಟ್ ಟೋಟಲ್ ಮಾಡ್ಕೊಳ್ಳಿಕ್ಕೆ ಬೇಕಲ್ಲ ಅವ್ರಿಗೆ. ಹೀಗಾಗಿ ಕ್ಯಾಲ್ಕುಲೇಟರ್ ಅಲೋ ಮಾಡಿವಿ. ಪೆನ್ನು ಬರ್ಕೊಳ್ಳಿಕ್ಕೆ ಮತ್ತು ಪೇಪರ್ಗಳನ್ನು ಕ್ಯಾಂಡಿಡೇಟು ಮತ್ತು ಏಜೆಂಟ್ಗಳು ತೊಗೊಂಡು ಬರಲಿಕ್ಕೆ ನಾವು ಅಲೋ ಮಾಡಿದ್ವಿ. ಇನ್ನು ಮೀಡಿಯಾ ಸೆಂಟರ್ ಕುರಿತು ಈಗಾಗಲೇ ನಾವು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದಂಗೆ ಪತ್ರಕರ್ತರಿಗೆ ಮೊಬೈಲ್ ಬಳಸಲಿಕ್ಕೆ ಅವಕಾಶ ಇದೆ. ಆಮೇಲೆ ಮೀಡಿಯಾ ಸೆಂಟರ್ದಲ್ಲಿ ನಾವು ಸ್ಕ್ರೀನ್ ಹಾಕಿವಿ. ಸೊ ಲಾಸ್ಟ್ ಟೈಮ್ ಹಾಕಿದಂಗೆ ಸೊ ನಮ್ಮದು ಡಾಟಾ ಎಂಟ್ರಿ ಒಂದು 14 ಟೇಬಲ್ದು ರೌಂಡ್ ಮುಗಿದ ಕೂಡಲೇ ಯಾರು ಅಂತೇಳಿ 2 ಎಂಟ್ರಿ ಹಾಕೋದು. ಒಂದು ಎನ್ಕೋರ್ ಅಂತೇಳಿ ಎಲೆಕ್ಷನ್ ಕಮಿಷನ್ದು ಸಾಫ್ಟ್ವೇರ್ ಇದೆ. ಪೋಲಿಂಗ್ ಬೂತ್ ವೈಸ್ ಎಂಟ್ರಿ ಆಗ್ತದೆ. ಒಂದನೇ ರೌಂಡ್ಗೆ 14 ಪೋಲಿಂಗ್ ಬೂತ್ಸ್ ಅದಾವಂದ್ರೆ ಎಲ್ಲ 14 ಪೋಲಿಂಗ್ ಬೂತ್ದ ಎಂಟ್ರಿ ಆಗ್ತದೆ. ಎಂಟ್ರಿ ಆಗಿ ಪ್ರಿಂಟ್ ತೊಗೊಂಡು ಡಾಟಾ ಎಂಟ್ರಿ ಕರೆಕ್ಟ್ ಆಗೈತಿಲ್ಲ ಅಂತೇಳಿ ನೋಡಿಕೊಂಡು ಯಾರು ಸಹಿ ಮಾಡ್ತಾರೆ. ಅಲ್ಲೇ ನಮಗೆ ಮತ ಎಣಿಕೆಗೆ ಒಬ್ಬರೇ ಅಬ್ಸರ್ವರ್ ನೇಮಕ ಆಗಿದ್ದಾರೆ ಎಲೆಕ್ಷನ್ ಕಮಿಷನ್ ಥ್ರೂಔಟ್ ಕರ್ನಾಟಕದಲ್ಲಿ. ಈಚ್ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬರೊಬ್ಬರು ಅಬ್ಸರ್ವರ್ ಅದರ. ಲಾಸ್ಟ್ ಟೈಮ್ ಬಂದ ಎಲೆಕ್ಷನ್ ಅಬ್ಸರ್ವರ್ ಯಾರಿದ್ರಲ್ಲ ದೀಪಂಕರ್ ಮಹಾಪಾತ್ರ, ಅವರೇ ನಮ್ಮದು ಕೌಂಟಿಂಗ್ ಅಬ್ಸರ್ವರ್ ಅದರ. ಅವರು ಒಬ್ಬರೇ ಇರ್ತಾರೆ. ಏಜೆಂಟ್ ಅವರಿಗೆ ಹೋಗ್ಲಿಕ್ಕೆ ಮಾತ್ರ ಅಲ್ಲಿಂದ ನಾವು ಅವಕಾಶ ಮಾಡ್ತೀವಿ. ಅಲ್ಲಿ ಏನಂದರೆ ರೆವಿನ್ಯೂ ಇಲಾಖೆಯಿಂದ ಕೂಡ ಒಬ್ಬರು ಲೈಸನ್ ಮಾಡಲಿಕ್ಕೆ ಇರ್ತಾರೆ. ಯಾಕಂದರೆ ಅವನ್ನೆಲ್ಲ ಐಡೆಂಟಿಫೈ ಮಾಡಲಿಕ್ಕೆ ಅವರು ಐಡಿಗಳನ್ನು ಇದನ್ನು ಪೊಲೀಸ್ ಇಲಾಖೆ ಇರ್ತಿದೆ. ಅದರ ಜೊತೆಗೆ ಏನೇನು ತರಬಾರ್ದು ಅನ್ನುವಂಥದ್ದು ನಿಷೇಧ ಇರುವಂಥದ್ದನ್ನು ದೊಡ್ಡ ಬೋರ್ಡ್ ಕೂಡ ಅಲ್ಲಿ ಹಾಕಲಾಗಿದೆ. ಮೇನ್ ಅದರಲ್ಲಿ ಮೊಬೈಲ್ ಫೋನ್ ಆಗಲಿ ಸ್ಮಾರ್ಟ್ ವಾಚ್, ಯಾಕಂದರೆ ಸ್ಮಾರ್ಟ್ ವಾಚ್ ಕೂಡ ಏನಂದರೆ ಕನೆಕ್ಟೆಡ್ ಇರ್ತದೆ, ಆದ್ದರಿಂದ ಸ್ಮಾರ್ಟ್ ವಾಚ್ ಕೂಡ ಬ್ಯಾನ್ ಮಾಡಲಾಗಿದೆ. ಮತ್ತು ಇನ್ನು ಯಾವುದೇ ರೀತಿಯಾದಂತಹ ಮಾದಕ ವಸ್ತು ಆಗಲಿ ಅಥವಾ ಏನು ಕಂಬಸ್ಟಿಬಲ್ ಮಟೀರಿಯಲ್ ಅಂತ ಹೇಳ್ತೀವಿ ಅಂದರೆ ಈ ದಹ್ಯ ವಸ್ತು ಆಗಲಿ ಅಂಥದ್ದನ್ನು ತರಬಾರ್ದು. ಜೊತೆಗೆ ಇನ್ನೊಂದು ಗೇಟ್ನಲ್ಲಿ ಏನು ಇಲೆಕ್ಷನ್ಗೋಸ್ಕರ ಕೆಲಸ ಮಾಡಲಿ ಏನು ಕರ್ತವ್ಯ ನಿರ್ವಹಿಸಲಿಕ್ಕೆ ಬರುವಂತಹ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಜೊತೆಗೆ ಮಾಧ್ಯಮ ಸ್ನೇಹಿತರು ಅವರಿಗೆ ಬರಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಇನ್ನೊಂದು ಗೇಟಲ್ಲಿ. ಅಲ್ಲಿಯೂ ಕೂಡ ಏನಂತಂದರೆ ನಮ್ಮ ಏನು ವಾರ್ತಾ ಇಲಾಖೆಯಿಂದ ಒಬ್ಬರು ರೆಪ್ರೆಸೆಂಟೇಟಿವ್ ಇರ್ತಾರೆ. ಅವರು ಕೂಡ ಏನಂದರೆ ಐಡೆಂಟಿಫೈ ಮಾಡಿ, ಯಾಕಂದರೆ ಅವತ್ತು ಎಲ್ಲರೂ ಕವರೇಜ್ ಮಾಡಲಿಕ್ಕೆ ಭಾಳ ಜನ ಬರ್ತಾರೆ. ಪೊಲೀಸ್ ಕೂಡ ಏನಂದರೆ ಡಿಸ್ಟ್ರಿಕ್ಟ್ ವೈಸ್ ಬಂದೋಬಸ್ತ್ ಇರೋದ್ರಿಂದ ಕೆಲವರು ಯಾರಾದರೂ ಗುರ್ತು ಹಿಡಿಯದೇನೆ ಇದು ಸಮಸ್ಯೆ ಆಗಬಾರ್ದು ಅನ್ನೋದು ಲೈಸನಿಂಗ್ ಮಾಡಲಿಕ್ಕೆ ವಾರ್ತಾ ಇಲಾಖೆಯಿಂದ ಒಬ್ಬರು ರೆಪ್ರೆಸೆಂಟೇಟಿವ್ ಇರ್ತಾರೆ. ಸೊ ಅಲ್ಲಿ ಮೇನ್ ಗೇಟಲ್ಲಿ ಕೂಡ ಏನಂದರೆ ತಾವು ವೆಹಿಕಲ್ನ ಒಳಗಡೆ ತೊಗೊಂಡ್ಬರ್ಬೋದು. ತಮ್ಮ ವೆಹಿಕಲಲ್ಲೂ ಕೂಡ ತಾವು ಏನಂದರೆ ಈ ವಸ್ತುಗಳನ್ನು ಕ್ಯಾರಿ ಮಾಡ್ತೀವಿ. ಎಕ್ಸೆಪ್ಟ್ ನಿಮ್ಮ ಮೊಬೈಲ್ ಇದು ಬಿಟ್ಟರೆ ಯಾವುದೇ ರೀತಿಯಾದಂಥ ಗುಡ್ಸಾಗಲಿ ಇನ್ನೊಂದಾಗಲಿ ಮತ್ತೊಂದು ಇಂಥ ಯಾವುದೇ ತಮ್ಮ ಹ್ಯಾಬಿಟ್ಸ್ ಇದ್ರೂ ಕೂಡ ಅಂಥದ್ದು ಯಾವುದನ್ನು ಅವತ್ತು ಕ್ಯಾರಿ ಮಾಡಬಾರ್ದು ಅಂತ ಮನವಿ ಮಾಡ್ತೀವಿ. ನೆಕ್ಸ್ಟ್ ಏನಂದರೆ ಒಳಗಡೆ ಬಂದ ಮೇಲೆ ಸಿಬ್ಬಂದಿಗಳಿಗೆ ಮತ್ತು ಮಾಧ್ಯಮದವರಿಗೆ ಎಂಟ್ರಿ ಆಗಿ ಒಟ್ಟು 4 ಏನಂತಂದರೆ ಅಲ್ಲಿ ನಾವು ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ಸ್ನ ಅಳವಡಿಸಿರ್ತೀವಿ. ಅದರಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆಗಿ ಏನಂತಂದರೆ ಮಾಧ್ಯಮದವರಿಗೇ ಒಂದು ಸಪ್ರೇಟ್ ಕ್ಯೂ ಮಾಡ್ತಿರ್ತೀವಿ. ಸೊ ಯಾಕೆಂದರೆ ತಮಗೆ ಮೊಬೈಲ್ ಫೋನ್ ಅಲೋ ಇರೋದ್ರಿಂದ ಮಿಕ್ಸ್ ಆಗಿ ಹೋಗೋದ್ರಿಂದ ಅಲ್ಲಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಅಲ್ಲಿಯೂ ಕೂಡ ವಾರ್ತಾ ಇಲಾಖೆಯಿಂದ ಒಬ್ಬರು ಲೈಸನಿಂಗ್. ಸೊ ಆದ್ದರಿಂದ ತಾವು ID ಕಾರ್ಡನ್ನು ಏನಂದರೆ ಧರಿಸಿ ಬಂದರೆ ಭಾಳ ಏನಂದರೆ ಸ್ಮೂತಾಗಿ ಒಳಗಡೆ ಎಂಟ್ರಿ ಆಗುತ್ತೆ. ಜೊತೆಗೆ ತಾವು ಮಾಧ್ಯಮ ರೂಮ್ನಲ್ಲಿ ಏನು ಎಲ್ಲ ಮಾಹಿತಿಗಳನ್ನು ತಾವೆಲ್ಲ ಕಲೆ ಹಾಕ್ತಾ ಇರ್ತೀವಿ. ಅಲ್ಲೇ ಏನಂತಾರೆ ಒಂದು ಟೇಬಲ್ಲು ಟ್ರೇ ವ್ಯವಸ್ಥೆ ಮಾಡಿರ್ತಾರೆ. ತಾವು ರೂಮ್ನಿಂದ ಹೊರಗಡೆ ಹೋಗ್ಬೇಕಾದ್ರೆ ದಯವಿಟ್ಟು ತಮ್ಮ ಮೊಬೈಲ್ಗಳನ್ನ ಅಲ್ಲಿಟ್ಟು ಹೊರಗಡೆ ತಾವು ಹೋಗಿ ಏನಾದರೂ ವಾಶ್ರೂಮ್ ಇನ್ನೊಂದು ತಂದಿದ್ದರೆ ಮಾಡಿ ಮತ್ತು ಮೊಬೈಲ್ನ ಹೊರಗಡೆನೇ ಬಳಸಿ. ಯಾಕೆ ಅಂದರೆ ಅಲ್ಲಿ ಇದೆಲ್ಲ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸ್ ಇರೋದ್ರಿಂದ ನಮ್ಮ ಏನು ಅಬ್ಸರ್ವರ್ ಇರ್ತಾರೆ, ಇವರು ಇರ್ತಾರೆ. ಸೊ ಅವೆಲ್ಲವೂ ಏನಂದರೆ ನಾವು ನೀವು ಪಾಲಿಸಿದ್ರೆ ಒಳ್ಳೆಯದಾಗ್ತದೆ. ಕೌಂಟಿಂಗ್ ಸೆಂಟರ್ ಕೌಂಟಿಂಗ್ ಸೆಂಟರ್ದಲ್ಲಿ ಯಾರು ಮಾತ್ರ ಅಲೌಡ್ ಯಾಕಂದ್ರೆ OTP ಬರ್ತೈತೆ. ಸರ್ ನಮ್ಮ ಥೋಡೆ ಶೂಟಿಂಗ್ ಮಾಡ್ಕೊಳಕ್ ಬೇಕಲ್ಲ ಫಸ್ಟ್ ಬಿಡ್ತೀವಿ. ನೀವು ಸ್ಟ್ರಾಂಗ್ ರೂಮ್ ಒಂದೊಂದ್ಸಲ ಅದಕ್ಕೆ ನೀವು ಏನು ಮಾಡಿವಿ, ನಿಮ್ಮ ಬಾಜು ಇದ್ದು 3 ಇಟ್ಟುಬಿಟ್ಟು ಅಲ್ಲೇ ನೀವು ಎಲ್ಲ 9 ಅಡ್ಡ ಇಟ್ಟಿಲ್ಲ ಅಂತೇಳಿ ಪೋಸ್ಟಲ್ ಬ್ಯಾಲೆಟು 49 50 ಅಲ್ಲೇ ನಿಮ್ಮ ಮೀಡಿಯಾದು ಪಕ್ಕದಲ್ಲಿ ಅದಾವೆ. ಇಲ್ಲ ಸರ್, ಆವಾಗ ಫಸ್ಟ್ ಟೈಮ್ ತೊಗೊತೀವಲ್ಲ ಆಮೇಲೆ ಒಂದು ಸ್ವಲ್ಪ ಬಿಟ್ಟು ವಿಜಲ್ಸ್ ಫ್ರೆಶ್ ವಿಜಲ್ಸ್ ಹಾಕ್ತಾ ಹೋಗ್ಬೇಕು ಸರ್. ನಿಮ್ಗೆ ಅಲ್ಲೇ 49 ಸ್ವಲ್ಪ ಪಕ್ಕದಲ್ಲೇ ಅಲ್ಲೇ ಇರ್ತದೆ, ಅಲ್ಲಿಂದಲೇ ಕವರ್ ಆಗ್ತದೆ ಎಂಟೈರ್ ಕಾಲೇಜ್. ಇಲ್ಲ ಅಲ್ಲೇ ಸ್ವಲ್ಪ ತಗೊಂಡು ಹಾಕೋತೀವಿ ನಾವು. ಆಮೇಲೆ ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿದೆ ಕೌಂಟಿಂಗ್ ಹಾಲ್ ಇರ್ತದೆ, ಅದ್ರ ಹೊರಗಡೆ ಪೊಲೀಸ್ ಬಂದೋಬಸ್ತ್ ಇರ್ತದೆ. ಅಲ್ಲಿ ಏನಂದರೆ ಅವರಿಗೂ ಕೂಡ ನಾವು ಏನಂತಾರೆ ಯಾರು ಈ ಕೌಂಟಿಂಗ್ ಒಳಗಡೆ ಸೆಂಟ್ರಲ್ ಕೆಲಸ ಮಾಡುತ್ತೆ ಅವರೆಲ್ಲ ನಾವು ಮೊಬೈಲ್ನ ಕೊಡೋದಿಲ್ಲ ಅವರಿಗೆ. ಓನ್ಲಿ ಅಧಿಕಾರಿಗಳು ಮಾತ್ರ ಕಾನೂನು ಸುವ್ಯವಸ್ಥೆ ಹಿನ್ನೆಲೆಯಲ್ಲಿ ಕಮ್ಯುನಿಕೇಷನ್ಗೆ ಮಾತ್ರ ಬಳಸ್ತಾರೆ. ಆಮೇಲೆ ಅವರಿಗೂ ಕೂಡ ಏನಂದರೆ ಕಲರ್ ಇದು ಮಾಡಿದ್ದಾರೆ ಸರ್, ಏನಂದರೆ ಕಲರ್ ಕೋಡಿಂಗ್ ಮಾಡಿದ್ದಾರೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ವೈಸ್ ಐಡೆಂಟಿಫೈ ಆಗಲಿಕ್ಕೆ ಸ್ಟಾಫ್ನ. ಸೊ ಅದು ಬಿಟ್ಟರೆ ನಮ್ಮ ಹೊರಗಡೆ ನಾವು ಏನಂದರೆ ಒಟ್ಟು ಎಂಟೈರ್ ಬಂದೋಬಸ್ತು ಏನು ಈ ಕೌಂಟಿಂಗಿಗೆ ಸಂಬಂಧಪಟ್ಟಂಗೆ
ಜೆಎನ್ಡಿ ಕಾಲೇಜಿನಲ್ಲಿ ಜೈ ಶ್ರೀರಾಮ್ ಹಾಡಿಗೆ ವಿದ್ಯಾರ್ಥಿಗಳ ಗಲಾಟೆ ಪ್ರಕರಣವನ್ನು ಖಂಡಿಸಿ ಇಂದು ಬೀದರ್ನಲ್ಲಿ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳಿಂದ ಹಲ್ಲೆ ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಕಾಲೇಜು ವಿದ್ಯಾರ್ಥಿಗಳು ಸೇರಿ ಅನೇಕ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ನಗರದಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ವಿದ್ಯಾರ್ಥಿಗಳ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಲು ಕಾಂಗ್ರೆಸ್ ಸರ್ಕಾರವೇ ಕಾರಣ ಎಂದರು. ಮುಸ್ಲಿಂ ಸಮುದಾಯದ ವಲೈಕೆ ಮಾಡುತ್ತಿರುವ ಸರ್ಕಾರ ಎಂದು ಬಿಜೆಪಿ ಶಾಸಕರು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಶಾಸಕ ಶರಣು ಸಲಗಾರ್, ಎಂಎಲ್ಸಿ ರಘುನಾಥರಾವ್ ಮಲ್ಕಾಪುರೆ, ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್, ಕಲಬುರಗಿ ಸಹ ಪ್ರಭಾರಿ ಈಶ್ವರ್ ಸಿಂಗ್ ಠಾಕೂರ್ ಸೇರಿದಂತೆ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಒಂದು ಜಾತಿಗೆ ಸೀಮಿತವಾಗಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಒಂದು ಜಾತಿಗೆ ಸೀಮಿತವಾಗಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಅಮಾಯಕರ ವಿದ್ಯಾರ್ಥಿಗಳ ಮೇಲೆ ಕೇಸ್ ದಾಖಲಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಲೇಜಲ್ಲಿ ಫೆಸ್ಟ್ ಇತ್ತು ಇವಾಸ್ ಅಂತ. ಅದರಿಂದ ನಾವೆಲ್ಲರೂ ಡಿಜೆ ಹಚ್ಚಿ ಬಜರಂಗಬಲಿ ಡ್ಯಾನ್ಸ್ ಮಾಡತ್ತಿದ್ದೆವು. ನಾವು ಅವ್ರ ಮಸ್ಜಿದ್ ಎದುರು ಕುಣ್ದಿಲ್ಲ, ನಾಯಿ ಅವ್ರ ಮನೆ ಕುಣ್ದಿಲ್ಲ. ನಾವು ನಮ್ಮ ಬಜರಂಗಬಲಿ ಹಾಡ ಹಚ್ಚಿ ನಮ್ಮ ಕಾಲೇಜ್ದಾಗ ಕುಣ್ದಿದ್ದೆವು. ನಮ್ಮ ಕಾಲೇಜವ್ರಿಗೆ ಪ್ರಾಬ್ಲಮ್ ಇದ್ದಿಲ್ಲ ಅಂದ್ರೆ ಅವ್ರಿಗೆ ಯಾಕೆ ಪ್ರಾಬ್ಲಮ್ ಇತ್ತು? ಮತ್ತು ನಮ್ಮ ಕಾಲೇಜ್ದಾಗ ರೂಲ್ಸ್ ಅವ, ID ಕಾರ್ಡ್ ಇಲ್ಲದೆ ಸ್ಟೂಡೆಂಟ್ಸ್ ಒಳಗೆ ಬರೋದಿಲ್ಲ. ನಮಗೆ ಒಂದೊಂದು ಗಂಟೆ ಪನಿಷ್ಮೆಂಟ್ ಕೊಡ್ತಾರೆ. ಹಂಗೆ ಅವತ್ತಿನ ದಿನ 15 ಹುಡುಗರು ಹೊರಗಿನ ಬಂದರು. ಅದು ಹಂಗೆ ಕೇರ್ಲೆಸ್ ಇಲ್ಲಪ್ಲೆ ಕಾಲೇಜ್ ಆಯ್ತು. ನಾವು ಸೇಫ್ಟಿ ಇರೋದಂತ ಏನ್ ಗ್ಯಾರಂಟಿ ಅದ ಕಾಲೇಜಲ್ಲಿ? हिंदू धर्म की कड़कती हुई धूप में हमारी छोटी सी दो बहनों ने कहा कि अगर भगवान राम का गाना हमारे कॉलेज में नहीं गाएंगे तो क्या राम का गाना पाकिस्तान में गाएंगे क्या? साइलेंट साइलेंट। आज जो मानसिकता तैयार हो रही है और कॉलेज के अंदर जिस तरह से हमला हुआ है, जिस तरह से बच्चों के ऊपर हमला हुआ है, ये सोची समझी चाल के तहत हुआ है। और कॉलेज के अंदर पूरे लोग समवस्त्र में हैं और बाहर से आने वाले गुंडे उनके वेश में है। इसके पीछे बड़ा षड्यंत्र है। मैं जिला प्रशासन को कहना चाहता हूँ, बीदर के अंदर जब से रहीम खान मंत्री बना है तब से गुंडागर्दी ज्यादा हो गई है। आप ही गुंडा पैदा नहीं करते, आपके गुंडागर्दी को जवाब देने का अधिकार हिंदुओं को आता है। मैं जिला प्रशासन को बताना चाहता हूँ, जिला प्रशासन को बोलना चाहता हूँ, आपके पास अगर ताकत है तो शाहीन कॉलेज के अंदर मस्जिद है, मस्जिद को हटा करके बताओ आप। वहाँ पर 5 वक्त की नमाज होती है और हमारे बच्चे एक राम का गाना गाते हैं, उनके ऊपर हमला करते हैं। क्यों भाई आपको इतनी राम से चिढ़ है? मैं आज बोलना चाहता हूँ, जहाँ भी एक भी हिंदू बच्चा किसी भी कॉलेज में है तो सीना ठोक करके राम का गाना गाएगा। मैं एडमिनिस्ट्रेशन को बताना चाहता हूँ, जो भी हमला हुआ है उसके वीडियो है, रिकॉर्ड है और बच्चों के पास में रिकॉर्ड है। आपने जो हिंदू बच्चों के ऊपर केस डाला है, सरकार के दबाव में आकर के, कांग्रेस के दबाव में आकर के, सिद्धरामैया के दबाव में आकर के आपने जो हिंदू बच्चों के ऊपर केस डाला है, आप तुरंत निकालना है। और जो लोगों ने हमला किया है, इसके पीछे के षड्यंत्र, इसके पीछे लोग कौन है, इसको पता लगा करके आप उनको कड़ी सजा नहीं देंगे। हमारे छोटी बहनों ने कहा है,
जब तक उनको कॉलेज से रश टिकट नहीं होगा, बहन ने कहा है कि कोई भी हिंदू विद्यार्थी कॉलेज को नहीं जाएगा, कोई भी हिंदू विद्यार्थी कॉलेज को नहीं जाएगा। और हम हिंदू विद्यार्थियों के साथ में हैं। जिला प्रशासन कड़ी से कड़ी कार्रवाई करे। बहुत बहुत धन्यवाद। जय श्री राम, ಜೈ ಶ್ರೀರಾಮ್. ಬಂಧುಗಳೇ, ಮೊನ್ನೆ ನಡೆದಂತ ಘಟನೆ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ ಕೆಟ್ಟ ಘಟನೆಯ ಖಂಡನೆ ಮಾಡಬೇಕು, ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬೀದರ್ನ ಸಮಸ್ತ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಾವೆಲ್ಲರೂ ರೋಡಿಗೆ ಇದ್ದಿದ್ದೀರಿ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಂತ ಜಿಲ್ಲಾಧ್ಯಕ್ಷರಾದಂತಹ ಸೋಮನಾಥ್ ಪಾಟೀಲ್ ಅವರೇ, ರಘುನಾಥ್ ಮಲ್ಕಾಪುರಿ ಅವರೇ, ಈಶ್ವರ್ ಸಿಂಗ್ ಠಾಕೂರ್ ಅವರೇ, ಬಾಬು ಅಲಿ ಅವರೇ, ಸಮಸ್ತ ಎಲ್ಲ ಪಕ್ಷದ ಮುಖಂಡರುಗಳೇ ಹಾಗೂ ಎಲ್ಲ ಹಿಂದೂ ಪರ ಸಂಘಟನೆಯ ನನ್ನ ಆದರಣೀಯ ಸಹೋದರ ಸಹೋದರಿಯರೇ, ಇವತ್ತು CND ಕಾಲೇಜಿನಲ್ಲಿ ಪ್ರಭು ಶ್ರೀರಾಮನ ಹಾಡನ್ನ ಹಾಡಿದ್ರು, ಪ್ರಭು ಶ್ರೀರಾಮನ ಭಜನೆಯನ್ನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಅನಾವಶ್ಯಕವಾಗಿ ಹೊರಗಡೆ ಬಂದಂತ ಗೂಂಡಾಗಳು ಹಲ್ಲೆ ಮಾಡಿ ನಮ್ಮ ವಿದ್ಯಾರ್ಥಿಗಳ ಮೇಲೆ ಕೇಸನ್ನ ದಾಖಲೆ ಮಾಡಿದ್ದು, ಬಹುತೇಕ ಇದನ್ನ ನಾನು ಈ ನೆಲದ ಶಾಸಕನಾಗಿ ತೀವ್ರವಾಗಿ ಖಂಡನೆಯನ್ನು ಮಾಡ್ತೇನೆ. ವಿಶೇಷವಾಗಿ ಈ ಬೀದರಿನ ಶಾಸಕರು ಸಚಿವರಾದಂತ ರಹೀಂ ಖಾನ್ ಅವರ ಪುತ್ರ, ಆತನ ಹೆಸರು ನನಗೆ ಗೊತ್ತಿಲ್ಲ, ನಾನು ಇರ್ಷಾದ್ ಖಾನ್ ನಿಮ್ಮ ತಂದೆ ರಹೀಂ ಖಾನ್, ನಿಮಗೆ ಎಚ್ಚರಿಕೆಯನ್ನ ಕೊಡ್ತೇನೆ. ಇರ್ಷಾದ್ ಖಾನ್ ಅವರೇ, ಇವು ಕೇಳಬಹುದು, ಎಲ್ಲರೂ ಲೈವ್ ಇರ್ತದ. ನಿಮ್ಮ ತಂದೆ ರಹೀಂ ಖಾನ್, ನಿಮ್ಮ ರಹೀಂ ಖಾನ್ ಅಪ್ಪ ಯಾರು, ಅವ್ರು ಬಂದ್ರು ಇದನ್ನ ನಿಲ್ಲಿಸಕ್ಕಾಗಲ್ಲ. ಇರ್ಷಾದ್ ಖಾನ್ ನಿಮ್ಮ ಮುದ್ದೆ ಬಂದ್ರು ಶ್ರೀರಾಮನ ಭಜನೆ, ಪ್ರಭು ಶ್ರೀರಾಮನ ಹಾಡನ್ನ ನಾವು ಮುಂದೆ ಬರ್ತಕ್ಕಂತ ಶಹೀದ್ ಕಾಲೇಜ್ನಲ್ಲಿ ಪ್ರಾರಂಭ ಮಾಡ್ತೀವಿ. ನಾವು ಬರ್ತಕ್ಕಂತ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಪ್ರತಿ ವಾರ ಶನಿವಾರ ದಿವಸ ನೀವೆಲ್ಲರೂ ಭಗವಾನ್ ಶಾಲಾ ಹಾಕೋಣ ಕಾಲೇಜ್ ಹೋರಿ, ಯಾರ್ಯಾರು ಮಾಡ್ತಾರೋ ನಾ ಬಂದು ನೋಡ್ತೀನಿ. ಪ್ರಾರಂಭ ಆಗ್ಬೇಕು. ಶಹೀದ್ ಕಾಲೇಜ್ಗಳು ಹೊಲಕ್ ಕಾಲಿಡೋ ಮುನ್ನ ಜೈ ಶ್ರೀರಾಮ್ ಅಂತ ಹೇಳಿ ತಾವು ಕಾಲಿಡ್ರಿ. ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ, ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರ ನಮ್ಮ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಸುಳ್ಳು ಕೇಸನ್ನು ಏನ್ ದಾಖಲೆ ಮಾಡಿದ್ದೀರಿ, ನಿಮಗೆ ಕೆಲವೇ ದಿನಗಳ ಗಡುವು ನಾವು ನಿಮಗೆ ಕೊಡ್ತೀವಿ. ಈ ರೀತಿ ನಿಮ್ಮ ದುರ್ವರ್ತನೆ ಬೀದರ್ನ ಈ ಶಾಂತಿ ನೆಲದಲ್ಲಿ ತಾವು ಶಾಂತಿ ಭಂಗ ಮಾಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ಈ ನೆಲದ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಈ ಸರ್ಕಾರಕ್ಕೆ ಮುಜುಗರ ತರ್ತಕ್ಕಂತ ಕೆಲಸ ರಹೀಂ ಖಾನ್ ಮತ್ತು ನಿಮ್ಮ ಪುತ್ರ, ನಿಮ್ಮ ಬೆಂಬಲಿಗರಿಂದ ನಡೀತಾ ಇದೆ. ಹಾಗಾಗಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಸಮಸ್ತ ಹಿಂದೂ ಪರ ಸಂಘಟನೆಗಳು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಆದಷ್ಟು ಬೇಗನೆ ಈ ಕೇಸನ್ನು ವಾಪಸ್ ತಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ವಿರೋಧಿಸಿ ನಮ್ಮ GND ಕಾಲೇಜಿನ ವಿದ್ಯಾರ್ಥಿಗಳನ್ನ ಬೆಂಬಲಕ್ಕೆ ಬಂದು ಇವತ್ತು ನಿಮ್ಮ ಜನಪರವಾದಂತ ಬೇಡಿಕೆಗೆ ನಾವೆಲ್ಲರೂ ಬೆಂಬಲವಾಗಿ ನಿಂತೀವಿ ಅಂತ ಹೇಳಲಿಕ್ಕೆ. ಸರ್ ನೋಡಿ ಸರ್, ನೋಡ್ರಿ ದೇಶದಂತ ಅತಿ ಸುರಕ್ಷಾ ನೋಂದಣಿ ಫಲಕ HSRP ಅಳವಡಿಕೆ ಪ್ರಕ್ರಿಯೆ ನಡೆಯುತ್ತಿದೆ. ಈಗಾಗಲೇ ಹಲವಾರು ಮಂದಿ ತಮ್ಮ ವಾಹನಗಳಿಗೆ ಅಳವಡಿಸಿಕೊಂಡಿದ್ದರು. ಇನ್ನು ಕೆಲವು ಮಂದಿ ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಲು ಪೊಲೀಸ್ ಠಾಣೆಯ ಮೆಟ್ಟಲು ಏರುವಂತಾಗಿದೆ. ಸರ್ಕಾರವು ಖಾಸಗಿ ಸಂಸ್ಥೆಗಳಿಗೆ ನಂಬರ್ ಪ್ಲೇಟ್ ಮಾಡುವ ಹೊಣೆಗಾರಿಕೆ ನೀಡಿದ್ದು, ಕೆಲವು ಗ್ರಾಹಕರು ನೀಡದೆ ದಾಖಲೆ ಸಮರ್ಪಕವಾಗಿದ್ದರೂ ನಂಬರ್ ಪ್ಲೇಟ್ ಅದಲು ಬದಲಾಗಿ ಬಂದಿದೆ. ಕೆಲವರು ಅದನ್ನು ಸರಿಪಡಿಸಿದರು, ಇನ್ನು ಕೆಲವು ಪ್ರಕ್ರಿಯೆ ಹಂತದಲ್ಲಿಯೇ ಬಾಕಿ ಉಳಿದಿವೆ. ಜೂನ್ 12ರಂದು ಅಂತಿಮ ದಿನವಾಗಿದ್ದು, ಬಳಿಕ ದಂಡ ವಿಧಿಸಲು ಸಾರಿಗೆ ಇಲಾಖೆ ಚಿಂತನೆ ನಡೆಸುತ್ತಿರುವುದರಿಂದ ವಾಹನ ಮಾಲಕರು
ನೋಂದಣಿ ಫಲಕ ಬದಲಿಸಲು ಈಗ ಮನಸ್ಸು ಮಾಡುತ್ತಿದ್ದಾರೆ. HSRP ನೋಂದಣಿ ವೆಬ್ಸೈಟ್ಗೆ ಲಾಗಿನ್ ಆಗಿ ವಾಹನದ ವಿವರ ಹಾಕುವಾಗ ಗ್ರಾಹಕರೇ ತಪ್ಪು ಮಾಹಿತಿ ನೀಡಿದ ಪ್ರಕರಣಗಳು ಹಾಗೂ ಗ್ರಾಹಕರು ಸರಿ ಮಾಹಿತಿ ನೀಡಿ ನೋಂದಣಿ ಸಂಖ್ಯೆ ಬಂದಾಗ ಒಂದು ಸಂಖ್ಯೆ ಅದಲು ಬದಲಾಗುವ ಘಟನೆಗಳು ರಾಜ್ಯಾದ್ಯಂತ ಬಹಳಷ್ಟು ವರದಿಯಾಗಿವೆ. ಉಡುಪಿ ಜಿಲ್ಲೆಯಲ್ಲಿಯೂ ಅಂತಹ ನೂರಾರು ಪ್ರಕರಣಗಳು ವಿವಿಧ ಶೋರೂಮ್ಗಳಲ್ಲಿ ನಡೆದಿವೆ. ನಂಬರ್ ಪ್ಲೇಟ್ನಲ್ಲಿ ಬದಲಾವಣೆ ಇದ್ದರೆ ಆ ಪ್ರಕ್ರಿಯೆ ಬಹಳಷ್ಟು ವಿಳಂಬಗತಿಯಲ್ಲಿ ಸಾಗುತ್ತದೆ. FIR ಪ್ರತಿ ಕಡ್ಡಾಯ. 2019 ಬಳಿಕ ನೋಂದಣಿಯಾದ ವಾಹನಗಳು ರಸ್ತೆಗಿಳಿಯುವಾಗಲೇ ಸಂಬಂಧಪಟ್ಟ ಸಂಸ್ಥೆ HSRP ನೋಂದಣಿ ಫಲಕ ನೀಡುತ್ತದೆ. ಅದಕ್ಕೂ ಮುನ್ನ ನೋಂದಣಿಯಾದ ವಾಹನಗಳು ಒಂದು ಬಾರಿ HSRP ನಂಬರ್ ಪ್ಲೇಟ್ಗೆ ಅರ್ಜಿ ಸಲ್ಲಿಸಿ ತಪ್ಪಾಗಿ ಬಂದಲ್ಲಿ ಮತ್ತೆ ಸಲ್ಲಿಸಬೇಕಾದರೆ FIR ಪ್ರತಿ ಕಡ್ಡಾಯವಾದ ಪ್ರಕರಣ ಗ್ರಾಹಕರು ಪೊಲೀಸ್ ಠಾಣೆಗೆ ತೆರಳುವಂತಾಗಿದೆ. ಆದರೆ ಪೊಲೀಸರಿಗೂ ಸುಮ್ಮನೆ FIR ದಾಖಲಿಸುವ ಅಧಿಕಾರ ಇಲ್ಲದ ಕಾರಣ ಕೆಲವು ಮಂದಿ ವಾಹನ ಕಳವಾಗಿದೆ ಎಂಬ ದೂರು ನೀಡಿ FIR ಮಾಡಿಸಿಕೊಳ್ಳುತ್ತಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಟ್ಟಿದ ಭಯಭೀತಿ ಇಲ್ಲದೆ ಕೆಲವು ದುಷ್ಕೃತ್ಯಗಳನ್ನು ನಡೆಯುತ್ತಿವೆ. ಸರ್ಕಾರ ಟೈಟ್ ಇದ್ರೆ ಆಡಳಿತ ಚೆನ್ನಾಗಿರುತ್ತೆ. ರಾಜ್ಯದಲ್ಲಿ ಸರ್ಕಾರವೇ ಟೈಟ್ ಇಲ್ಲ ಎಂದು ಮಾಜಿ ಸಚಿವರು JDS ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಕಾಶೆಂಪುರ ಅವರು ಆರೋಪಿಸಿದರು. ಬೀದರ್ ನಗರದಲ್ಲಿ ಶನಿವಾರ ಬೆಳಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ದಿನನಿತ್ಯ ಅಹಿತಕರ ಘಟನೆಗಳು ನಡೆಯುತ್ತಿವೆ. ಅವುಗಳನ್ನು ನಿಯಂತ್ರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮತ್ತೊಮ್ಮೆ ಮೋದಿ ಸರ್ಕಾರ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಲೋಕಸಭೆ ಚುನಾವಣೆಯಲ್ಲಿ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಬರುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕರ್ನಾಟಕದಲ್ಲಿನ ನಿರೀಕ್ಷಿತ ಫಲಿತಾಂಶದಲ್ಲಿ ಕೂಡ ಜಾಸ್ತಿ ಏನು ವ್ಯತ್ಯಾಸ ಆಗುವುದಿಲ್ಲ. ನಾವು 28ಕ್ಕೆ 28 ಗೆಲ್ಲುವ ನಿರೀಕ್ಷೆ ನಮಗೆ ಇದೆ. ಒಂದೆರಡು ಸೀಟ್ ಆಚೆ ಈಚೆ ಆಗಬಹುದು. ಕಾಂಗ್ರೆಸ್ನವರು ಗ್ಯಾರಂಟಿ ಮೇಲೆ ಚುನಾವಣೆ ಮಾಡಿದ್ದಾರೆ, ದುಡ್ಡು ಕೂಡ ಖರ್ಚು ಮಾಡಿದ್ದಾರೆ. ಕಾಂಗ್ರೆಸ್ ಸೋಲು ಅನುಭವಿಸಿದರೆ ಅದರ ಹೊಣೆಯನ್ನು ಎಲ್ಲ ಕಾಂಗ್ರೆಸ್ ನಾಯಕರು ಹೊತ್ತುಕೊಳ್ಳಬೇಕು ಎಂದು ಬಂಡೆಪ್ಪ ಕಾಶೆಂಪುರ ಅವರು ಹೇಳಿದರು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರಾರು ಕೋಟಿ ಹಣ ವರ್ಗಾವಣೆ ಮಾಡಿರುವುದರಿಂದ ಜನ ಸಂದೇಹದಲ್ಲಿದ್ದಾರೆ. CIDಗೆ ಕೊಟ್ಟಿದ್ದ ತನಿಖೆಯನ್ನು ಈಗ SITಗೆ ಕೊಟ್ಟಿರುವುದು ಯಾಕೆ? CID ಅಧಿಕಾರಿಗಳ ಮೇಲೆ ಅವರಿಗೆ ನಂಬಿಕೆ ಇಲ್ಲವೇ ಎಂದು ಬಂಡೆಪ್ಪ ಕಾಶೆಂಪುರ ಅವರು ಪ್ರಶ್ನಿಸಿದರು. ಲೋಕಸಭೆ ಚುನಾವಣೆದ ಕೊನೆ ಹಂತ ಇದೆ. ಅದರಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. 1ನೇ ಹಂತ ಹಿಡ್ಕೊಂಡು 7ನೇ ಹಂತದವರೆಗೆ ಏನು ಮತದಾನ ಆಗಿ ಜನರದು ಒಂದು ಉಲ್ಲಾಸ ಇನ್ನೊಂದು ನಾವೆಲ್ಲ ನೋಡಿದಾಗ ಇವತ್ತಿಡೀ ದೇಶದಲ್ಲಿ ಮತ್ತೊಂದು ಬಾರಿ ಮೋದಿ ಸರ್ಕಾರ ಆಗೋದ್ರಲ್ಲಿ ಏನೂ ಸಂದೇಹ ಇಲ್ಲ. 400 ಪಾರ್ ಅಬ್ಕಿ ಬಾರ್ ಅಂತೇಳಿ ಘೋಷಣೆ ಇತ್ತು. ಹತ್ರ ಅದರ ಸಮೀಪ ಬರ್ತೀವಿ ಎಂಬ ನಿಟ್ಟಿನಲ್ಲಿ ಒಂದು ನಂಬಿಕೆ ಇದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತ ಏನು ಫಲಿತಾಂಶ ನಿರೀಕ್ಷೆಯಲ್ಲಿದೆ, ಇಲ್ಲಿ ಏನು ಜಾಸ್ತಿ ವ್ಯತ್ಯಾಸ ಆಗಲ್ಲ. ಈಗ ಹೋದ ಸಲ ಏನೊಂದು NDA ಪರವಾಗಿ ಅಂದರೆ BJP ಪ್ಲಸ್ ಇಂಡಿಪೆಂಡೆಂಟ್ ಅಂದರೆ ಸುಮಾರು ನಮ್ಮದು ಎಲ್ಲ ಸೇರಿದ್ರೆ 27 ಸೀಟ್ ಇತ್ತು. ಅದರಲ್ಲಿ ಎಲ್ಲಾರ ಒಂದೆರಡು ಮೈನಸ್ ಆಗೋದು ವಿನಃ ಇಲ್ಲಿ ನಿರೀಕ್ಷೆಗಿಂತ ಹೆಚ್ಚಿಗೆ ಒಳ್ಳೆ ನಾವು 28ಕ್ಕೆ ಬರ್ತಾವ ಎಂಬ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಬಟ್ ಏನೋ ಹೆಚ್ಚು ಕಮ್ಮಿ ಆದರೆ ಒಂದು 2-3 ಆಗ್ಬೋದು ಎಂಬ ನಿಟ್ಟಿನಲ್ಲಿ ಅನಿಸುತ್ತೆ. ಬಟ್ ಒಳ್ಳೆ ರಿಸಲ್ಟು ಬರುತ್ತೆ. ಮುಂದಿನ ದಿನಗಳಲ್ಲಿ ದೇಶ ಒಂದು ಮುನ್ನಡೆಸಲಕ್ಕ ಒಂದು ಒಳ್ಳೆ ನಾಯಕತ್ವ ಮೋದಿಯವರಿಗೆ ಸಿಗುತ್ತೆ ಎಂಬ ವಿಶ್ವಾಸ ಇದೆ. ಈ ಬಿಜೆಪಿ ಇದು ಕಾಂಗ್ರೆಸ್ ಸರ್ಕಾರದ ಎಲ್ಲ ಪರಿಣಾಮ ಆಗ್ಬೋದು ಈ ರಿಸಲ್ಟ್? ಈಗ 100%. ಈಗ ನೋಡಿ, ಇವ್ರದೆಲ್ಲ ಏನಿತ್ತು, ನಾವು ಗ್ಯಾರಂಟಿಗಳು ತಂದೆ ಗ್ಯಾರಂಟಿಗಳ ಮೇಲೆ ಬಹಳ ಒಂದು ದೊಡ್ಡ ವಿಶ್ವಾಸ. ಅವ್ರ ಲೆಕ್ಕಾಚಾರ ಹಾಕಿದ್ರೆ ನಮ್ಗೆಲ್ಲ ಒಂದು 3-4 ಸೀಟ್ ಬರಬಾರ್ದು. ಅವ್ರು ಖರ್ಚು ಮಾಡಿ ದುಡ್ಡು, ಅವ್ರದ್ದು ಗ್ಯಾರಂಟಿಗಳು. ಇವತ್ತು 1 ವರ್ಷ ಸರ್ಕಾರ ಮಲಗಿ ಓನ್ಲಿ ಗ್ಯಾರಂಟಿಗೆ ದುಡ್ಡು ಕೊಟ್ಟಿದೆ. ಯಾವ ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸನೂ ಆಗಿಲ್ಲ. ಯಾವ ಶಾಸಕ ಹೋಗಿ ಒಂದು ಗುದ್ಲಿ ಪೂಜೆ ಮಾಡಿಲ್ಲ 1 ವರ್ಷದಲ್ಲಿ. ಇಂಥದ್ರಲ್ಲಿ ಇವತ್ತು ಕಾಂಗ್ರೆಸ್ಗೆ ಏನಾದ್ರು ಸೆಟ್ ಬ್ಯಾಕ್ ಆದ್ರೆ ಇದು ಕಾಂಗ್ರೆಸ್ ಸಮಸ್ತ ನಾಯಕರು ಇದ್ರದ್ದು ಹೊಣೆ ಹೊತ್ತಬೇಕಾಗುತ್ತೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.